ನವರಾತ್ರಿಯ 3ನೇ ದಿನ ಪೂಜಿಸಲ್ಪಡುವ ದೇವಿ ಮಾತಾ ಚಂದ್ರಘಂಟ. ಮಾತೆಯ ತಪಸ್ಸಿಗೆ ತೃಪ್ತನಾದ ಶಿವನು ಅವಳನ್ನು ವಿವಾಹವಾಗಲು ಒಪ್ಪಿಕೊಳ್ಳುತ್ತಾನೆ. ನಂತರ ಪಾರ್ವತಿ ಮತ್ತು ಶಿವನ ವಿವಾಹವು ನಿಶ್ಚಯವಾಗುತ್ತದೆ. ಆದರೆ ವಿವಾಹದ ದಿನ ಶಿವನು ಅತ್ಯಂತ ಭೀಕರ ರೂಪದಲ್ಲಿ ಆಗಮಿಸುತ್ತಾನೆ. ಭಸ್ಮದಿಂದ ಅವತರಿತ ದೇಹ, ಬಿಳಿ ಕೂದಲುಗಳು, ಪಿಶಾಚ ಗಣಗಳು ಮತ್ತು ಹೆದರಿಸುವ ವೇಷದೊಂದಿಗೆ ಪಾರ್ವತಿಯ ಮನೆಗೆ ಆಗಮಿಸುತ್ತಾನೆ. ಈ ರೂಪವನ್ನು ನೋಡಿ ಪಾರ್ವತಿಯ ಕುಟುಂಬವು ಭಯಪಟ್ಟು ವಿವಾಹವನ್ನು ವಿರೋಧಿಸುತ್ತದೆ. ಈ ಸಂದರ್ಭದಲ್ಲಿ ಪಾರ್ವತಿಯು ತನ್ನ ಆಂತರಿಕ ಶಕ್ತಿಯನ್ನು ಹೊರಹಾಕಿ ಚಂದ್ರಘಂಟ ರೂಪವನ್ನು ಧರಿಸುತ್ತಾಳೆ. ಈ ರೂಪದಲ್ಲಿ ಅವಳು ಶಿರಸ್ಸಿನಲ್ಲಿ ಅರ್ಧಚಂದ್ರದ ಆಕಾರದ ಘಂಟೆಯನ್ನು ಧರಿಸಿರುತ್ತಾಳೆ. ಕೈಯಲ್ಲಿ ಆಯುಧಗಳು ಮತ್ತು ಸಿಂಹದ ಮೇಲೆ ಕೂತಿದ್ದಾಳೆ. ಈ ರೂಪದಿಂದ ಅವಳು ತನ್ನ ಕುಟುಂಬಕ್ಕೆ ಧೈರ್ಯವನ್ನು ನೀಡುತ್ತಾಳೆ ಮತ್ತು ಶಿವನ ನಿಜ ಸ್ವರೂಪವನ್ನು ತಿಳಿಸುತ್ತಾಳೆ. ಇದನ್ನು ನೋಡಿ ಶಿವನು ತನ್ನ ಭೀಕರ ರೂಪವನ್ನು ಬದಲಾಯಿಸಿ ದಿವ್ಯ ಮತ್ತು ಶಾಂತಿಮಯ ರೂಪದಲ್ಲಿ ಬಂದು ಪಾರ್ವತಿಯನ್ನು ವರಿಸುತ್ತಾನೆ. ಈ ರೀತಿ ಅವರ ವಿವಾಹವು ಯಶಸ್ವಿಯಾಗಿ ನಡೆಯುತ್ತದೆ. ಚಂದ್ರಘಂಟ ರೂಪವು ದೇವಿಯ ಶಕ್ತಿ, ಧೈರ್ಯ ಮತ್ತು ಆಂತರಿಕ ಶುದ್ಧತೆಯ ಪ್ರತೀಕವಾಗಿದೆ. ಇಂದು ನೀಲಿ ಬಣ್ಣವನ್ನು ಧರಿಸುವುದು ಮಾತೆ ಚಂದ್ರಘಂಟೆಯ ಗುಣಗಳನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ.